ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ. ಈಸಿಯಾಗಿ ನೀವು ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಡಿಸೈನ್ನ ನೋಡೋಣ. ನಾನು ಇವತ್ತಿನ ಡಿಸೈನ್ ಮಾಡಲಿಕ್ಕೆ ಈ ರೀತಿ 7 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಡಿಸೈನ್ ಮಾಡಲಿಕ್ಕೆ 8 ಎಳೆ ಸಹ ತೊಗೋಬೋದು. ಈ ರೀತಿ 2 mm ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀಡಲ್ ಬಂದು ನಾರ್ಮಲ್ ನೀಡಲ್ 10.075 mm. ಕಟ್ ಮಾಡಲಿಕ್ಕೆ ಸೀಸರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಡಿಸೈನ್ನ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ತಾ ಇದ್ದರೆ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿ. ಡಿಸೈನ್ ಮಾಡಲಿಕ್ಕೆ ನಾವು ಮೊದಲು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನನಗೆ 2 ಸತಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬಿಚ್ಚೋಗಬಾರ್ದು ಅಂಥೇಳಿ. 2 ಲಾಕ್ ಆದಮೇಲೆ 2 ಚೈನ್ಸ್ಗಳನ್ನ ತೊಗೊಳ್ಳೋಣ. ಲಾಕ್ ಮೇಲೆ 2 ಚೈನ್ನ ನಾನು ತೊಗೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ಹಿಂದ್ಗಡೆಯಿಂದ ದಾರನ ತಗೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು 2ರಲ್ಲೊಂದು ಈ ರೀತಿ ಡಬಲ್ ಕ್ರೋಶೆ ಕಂಬ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಮತ್ತು ಇನ್ನೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ರೀತಿ 2ರಲ್ಲೊಂದು ಮತ್ತು 2ರಲ್ಲೊಂದು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ನಾನಿವಾಗ 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ದಾರನ ಮೇಲ್ ಮಾಡಿ ಈ ರೀತಿ ಒಂದು 2 mm ಬೀಡನ್ನ ಹಾಕ್ಕೊಂಡು ಈ ರೀತಿ ಬೀಡನ್ನ ದಾರದೊಳಗಡೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡಿದ್ದೀನಿ. ಇವಾಗ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬದಿಂದ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಮತ್ತು ಒಂದು ಸತಿ ದಾರನ ಸುತ್ತಕೊಂಡು ಬಟ್ಟೆಗೆ ನೀಡಲ್ನ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು ಮತ್ತು ಇನ್ನೊಂದು ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟೋಟಲಾಗಿ 4 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಈ ರೀತಿ ಒಂದು ಚೈನ್ನ ತೊಗೊಳ್ತಾ ಇದ್ದೀನಿ. ಒಂದು ಚೈನ್ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು 2 mm ಸೈಜು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಾದ್ಮೇಲೆ ಒಂದು ಚೈನ್ನ ತೊಗೊಂಡು ಅಥವಾ ಬೀಡ್ ಲಾಕನ್ನು ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಈ ರೀತಿ ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪ್ರತಿ ಸತಿನೂ ಕಂಬ ಮಾಡಿದಾಗ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇವಾಗ 2 ಆಗಿದೆ, 3ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಈ ರೀತಿ ಇವಾಗ 4ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ತಗೊಂಡು ಇವಾಗ ಒಂದು ರಿಂಗ್ ಬೀಡನ್ನ ತಗೊಂಡು ಈ ರೀತಿ ಪಕ್ಕದಲ್ಲೇ ಇಟ್ಕೊಂಡು ನೀಡಲನ್ನು ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಹಿಂದ್ಗಡೆಯಿಂದ ದಾರನ ತಂದು ಒಂದು ಲಾಕನ್ನು ಮಾಡ್ಕೊಳ್ಳೋದು. ನಾನಿವಾಗ 3ನೇ ಲಾಕನ್ನು ಹಾಕ್ತಾಯಿದ್ದೀನಿ. 4 ಲಾಕ್ ಆಗಿದೆ ಫ್ರೆಂಡ್ಸ್. ಇವಾಗ ಇನ್ನೊಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 5 ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಈ ರೀತಿ ದಾರನ ಮೇಲ್ ಮಾಡಿಕೊಂಡು ಮತ್ತು ಬೀಡನ್ನ ಹಾಕ್ಕೊಂಡು
ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ ಅಲ್ವಾ, ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡು ಪ್ರತಿ ಡಬಲ್ ಕ್ರೋಶಕ್ಕೂ ನಾವಿಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಬೇಕಿದ್ದರೆ ಬೀಡ್ ಸೈಜ್ನ ಇನ್ನೂ ಸಣ್ಣದು ಸಹ ತೊಗೋಬೋದು. ನಾನಿಲ್ಲಿ 2 mm ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿ ನಾನಿವಾಗ 3 ಡಬಲ್ ಕ್ರೋಶೆ ಹಾಗೆ 3 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ 4ನೇ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಎರಡರಲ್ಲೊಂದು ಮತ್ತು ಇನ್ನು ಎರಡರಲ್ಲೊಂದು ಮತ್ತು ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ನಿಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ಥ್ರೆಡನ್ನು ಮೇಲ್ ಮಾಡೋದು, ಬೀಡನ್ನ ಆ್ಯಡ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಎರಡರಲ್ಲೊಂದು ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋದು. ನಾನಿವಾಗ 6 ಬೀಡ್ಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ ಈ ಒಂದು ಟೈಗೆ 7 ಬೀಡ್ಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ರಿಂಗ್ ಬೀಡ್ಗೆ 5 ಲಾಕ್ಗಳನ್ನ ಹಾಕಿದ್ವಲ್ವ, ಅದೇ ರೀತಿ ಇಲ್ಲೂ ಸಹ 5 ಲಾಕ್ಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀಡಲ್ನ ರಿಂಗ್ ಬೀಡ್ ಹಿಂದ್ಗಡೆ ಹಾಕಿ ಹಿಂದ್ಗಡೆಯಿಂದ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕೋದು, ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಇಲ್ಲೂ ಸಹ ನಾನು 5 ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 5 ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ನ ತೊಗೊಂಡಿದ್ವಲ್ವ, ಆ ಚೈನಲ್ಲಿ ಹೋಗಿ ಒಂದು ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ರೀತಿ 1 ಅಥವಾ 2 ಪಾಯಿಂಟಷ್ಟು ಗ್ಯಾಪ್ನಲ್ಲೇ ಮತ್ತೆ ನೀಡಲ್ನ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಗೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತೆ ಅಲ್ವಾ, ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮದು ಡಿಸೈನು ಈ ರೀತಿಯಾಗಿ ಬಂದಿದೆ. ರಿಂಗ್ ಬೀಡಿಗೆ ಬೀಡ್ಸ್ ಹಾಕಿ ಡಿಸೈನ್ ಮಾಡಿದ್ದೀನಿ, ಈ ರೀತಿಯಾಗಿ ಬಂದಿದೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಬಟ್ಟೆಗೆ ನೀಡಲ್ನ ಸುಚ್ಚಿ ಹಿಂದ್ಗಡೆಯಿಂದ ಥ್ರೆಡ್ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3ನೇ ಡಬಲ್ ಕ್ರೋಶೆ ಕಂಬ ಇಲ್ಲಿ ಹಾಕ್ಕೊಳ್ತಾ ಇರೋದು ನಾನು. ಇವಾಗ 4ನೇ ಡಬಲ್ ಕ್ರೋಶೆ ಕಂಬನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡರಲ್ಲೊಂದು ಮತ್ತು ಇನ್ನು ಎರಡರಲ್ಲೊಂದು ಈ ರೀತಿ 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ತಗೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ರೀತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನೀಡಲ್ನ ಸುಚ್ಚಿ ಹಿಂದ್ಗಡೆಯಿಂದ ಥ್ರೆಡನ್ನು ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು 2ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 3ನೇ ಡಬಲ್ ಕ್ರೋಶೆ ಕಂಬ, ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಟೋಟಲಾಗಿ ನಾನಿಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆ ಕಂಬ, 4ನೇ ಡಬಲ್ ಕ್ರೋಶೆ ಕಂಬ. 4 ಡಬಲ್ ಕ್ರೋಶೆ ಕಂಬಗಳನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 4 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಇವಾಗ ಬಂದಿದೆ ನಮ್ಮದು.
ನಾನಿಲ್ಲಿ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ನಾನು 3 ಬೀಡ್ ಹಾಕಿದ ಮೇಲೆ ಇನ್ನೊಂದು ರಿಂಗ್ ಬೀಡ್ ಆರ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 5 ಅಥವಾ 3, 2 ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಬೋದು. ನೀವೇನಾದರೂ ಈ ಡಿಸೈನ್ಗೆ ಕುಚ್ಚು ಹಾಕ್ಕೊಳ್ಬೇಕು ಅಂತ ಇದ್ದರೆ ಇಲ್ಲಿ ನೀವು 1 ಬೀಡ್ ಆದಮೇಲೆ ನಾನಿಲ್ಲಿ 3 ಗೋಲ್ಡ್ ಬೀಡ್ ಹಾಕಿದ್ದೀನಲ್ವ, ಅಲ್ಲೇ ನೀವು 1 ಬೀಡ್ ಆದಮೇಲೆ ಒಂದು 3 ಚೈನ್ ಲಾಕ್ನ ಹಾಕ್ಕೊಂಡು ಮತ್ತು 1 ಬೀಡನ್ನ ಹಾಕ್ಕೊಂಡು ಕುಚ್ಚು ಕಟ್ಟಲಿಕ್ಕೆ ನೀವು ಪ್ಲೇಸನ್ನು ಮಾಡ್ಕೊಳ್ಬೋದು. ನಾನಿಲ್ಲೇ ಕುಚ್ಚನ್ನು ಕಟ್ತಾಯಿಲ್ಲ, ಹಾಗೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಬೀಡ್ಗಳನ್ನ ಮಧ್ಯೆ ಹಾಕ್ಕೊಂಡು ಮತ್ತು ನಾನು ರಿಂಗ್ ಬೀಡ್ದು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಇವಾಗ ಇಲ್ಲಿ ರಿಂಗ್ ಬೀಡನ್ನ ಇಟ್ಕೊಂಡು ರಿಂಗ್ ಬೀಡ್ಗೆ 5 ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ 5 ಸತಿ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋದು. ಅದಾದಮೇಲೆ ಲಾಕ್ ಮೇಲೆ 2 ಚೈನ್ಸ್ನ ತೊಗೊಂಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ನಿಡಲ್ ಮೇಲೆ 1 ಸತಿ ದಾರನ ತೊಗೊಂಡು ರಿಂಗ್ ಬೀಡ್ ಹಿಂದ್ಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾ ಹೋಗೋದು. ನಾನಿಲ್ಲಿ 2 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ 3ನೇ ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ. ಈ ರೀತಿ ಕ್ರೋಶಾ ಕಂಬ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳೋದು. ನಾನಿಲ್ಲಿ 7 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು 7 ಬೀಡನ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಈ ರೀತಿ ನಾನು 7 ಡಬಲ್ ಕ್ರೋಶಾ ಕಂಬ 7 ಬೀಡ್ಸ್ನ ಹಾಕಿ 5 ಸತಿ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ 5 ಸತಿ ಲಾಕ್ ಆದಮೇಲೆ 4 ಕ್ರೋಶಾ ಕಂಬ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕಿರ್ತೇವಲ್ಲ, ಆ ಚೈನ್ನಲ್ಲಿ ಈ ರೀತಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ರೀತಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕಾಗತ್ತೆ. ನಾನಿಲ್ಲಿ 4 ಡಬಲ್ ಕ್ರೋಶಾ ಕಂಬನ ರಿಂಗ್ ಬೀಡ್ ಡಿಸೈನ್ ಆದಮೇಲೆ ಮಾಡ್ತಾಯಿದ್ದೀನಿ. 3 ಆಗಿದೆ. ಇವಾಗ 4ನೇ ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶಾ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಶಾ ಕಂಬದಿಂದ ಲಾಕನ್ನು ಮಾಡ್ಕೊಳ್ಳೋದು. ಈ ರೀತಿ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ನೀವು ಆರಾಮಾಗಿ ಹಾಕ್ಕೊಡ್ಬೋದು ಫ್ರೆಂಡ್ಸ್. ಬೇಗ ಮುಗಿದೋಗುತ್ತೆ, 1 ಗಂಟೆ ಒಳಗಡೆ ಇದನ್ನು ಡಿಸೈನ್ನ ಹಾಕ್ಕೊಳ್ಬೋದು. ನೀವೇನಾದರೂ ಕುಚ್ಚು ಬೇಕಂತಂದರೆ ಮಧ್ಯೆ ಮಧ್ಯೆ ಕುಚ್ಚು ಸಹ ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕ್ದೇ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. 4 ಕ್ರೋಶಾ ಕಂಬ ಆದಮೇಲೆ ಈ ರೀತಿ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನೀಡಲ್ನ ಸುಚ್ಚಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಹ ನಾನು 4 ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಈ ಡಿಸೈನ್ನ ಸೀರೆಗೆ ಹಾಕ್ತಾಯಿದ್ರಿ, ಸೀರೆ ಪೂರ್ತಿ ಮುಗಿಯೋವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನಿಲ್ಲಿ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 4ನೇ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 4 ಡಬಲ್ ಕ್ರೋಶಾ ಕಂಬ ಆದಮೇಲೆ ನಾನು ಇಲ್ಲಿಗೆ ಡಿಸೈನ್ನ ಮುಗಿಸ್ತಾ ಇದ್ದೀನಿ. ಹಾಗಾಗಿ 2 ಚೈನ್ಸ್ನ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಥ್ರೆಡ್ನ ಕಟ್ ಮಾಡಿರುವಂಥ ಥ್ರೆಡನ್ನು ಈ ರೀತಿ ಸ್ವಲ್ಪ ಟೈಟ್ ಮಾಡಿಕೊಂಡು ಇಲ್ಲಿ ಹಿಂದ್ಗಡೆ ನಾನು ಇವಾಗ ಗ್ಲೂ ಪೇಸ್ಟನ್ನು ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಫೈನಲ್ ಲುಕ್ ಬಂದಿದೆ ಅಂತೇಳಿ. ನಿಮಗೆ ನೋಡಿ, ಹಿಂದ್ಗಡೆ ಗ್ಲೂ ಪೇಸ್ಟನ್ನು ಮಾಡಿಕೊಂಡು ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮುಂದ್ಗಡೆ ಆಚು ಸಹ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ನಾನು ಗಮ್ಮನ್ನು ಮಾಡ್ಕೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಡಿಸೈನ್ ಲುಕ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ನಲ್ಲಿ ನಾವು ಈ ರೀತಿ ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡಿದ್ರಲ್ವಾ. ಈ ಡಿಸೈನಿಗೆ ಪ್ರೈಸ್ ಬಂದು ನೀವು 350 to 400 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ನಿಮ್ಮ ಪ್ಲೇಸ್ ನೋಡಿಕೊಂಡು ಪ್ರೈಸ್ನ ಹೆಚ್ಚು ಕಮ್ಮಿ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಮಾಡುವಂಥ ಒಂದು ಲೈಕು ಒಂದು ಕಮೆಂಟ್ನಿಂದ ನಾವಿನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ನೀಡಿದಂತಾಗುತ್ತದೆ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.